ಲಾಸ್ಟ್ ಬುಕ್ಕು ಸುಪ್ತ ಮನಸ್ಸಿನ ರಹಸ್ಯ ಬುಕ್ ಬರೆದಿರುವಂತಹ ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ನಮ್ಮ ಮನೆಗೆ ವಿಸಿಟ್ ಮಾಡಿದರು. ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಅವರು ಲೆಕ್ಚರರ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗಳು ಡಿಗ್ರಿಗೆ ಬಂದಾಗ ಇವರು ಎಷ್ಟು ಅಂದರೆ ಇವ್ರು ಸೈಕಾಲಜಿ ಅಲ್ಲ, ಮಾತಾಡ್ಸೋಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅವ್ರ ಮಕ್ಕಳು ಮಾತಾಡ್ತಾ ಇರಲ್ವಂತೆ. ಯಾಕೆ ಅಂದರೆ ಪ್ರೀನರ್ಸರಿಯಿಂದನೂ ಸುಮ್ಮನೆ ಇರು ಅಂದು ಡಿಗ್ರಿಗೆ ಬಂದರೂ ಕೂಡ ಅವ್ರು ಸುಮ್ಮನೆ ಇರ್ತಾರೆ. ಆ ಕೆಲವರಲ್ಲಿ ನೀವು ಆಗ್ಬೋದು, ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಗೊತ್ತಿಲ್ಲ, ನೀವು ಆಗ್ಬೋದು, ನಿಮ್ಮ ಮಕ್ಕಳಾಗ್ಬೋದು, ಎಲ್ಲರಲ್ಲೂ ಆ ವಿಭಿನ್ನತೆ ಇದೆ. ದಯವಿಟ್ಟು ನಿಮ್ಮ ಮಕ್ಕಳಲ್ಲಿರುವಂತಹ ಯೂನಿಕ್ನೆಸ್ನ ಡೆವಲಪ್ ಆಗೋಕ್ಕೆ ಬಿಡಿ, ತಡೆ ಹಿಡಿಬೇಡಿ, ಈಗಲಿಂದನೇ ಕಡಿವಾಣ ಹಾಕಬೇಡಿ, ಈಗಲಿಂದನೇ ಅವ್ರ ತಲೆಗೆ ತುಂಬಿ ನೀನೇನಾದರೂ ಅಸಾಧ್ಯವಾಗಿರೋದನ್ನು ಸಾಧ್ಯ ಮಾಡು ಅನ್ನೋದನ್ನು ತಲೆ ತುಂಬಿ. ನಮಸ್ತೆ. ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು. ಇವತ್ತು ನಾವು ಹೊಸ ಚಾಪ್ಟರ್ಗೆ ಹೋಗ್ತಾ ಇದ್ದೀವಿ. ಚಾಪ್ಟರ್ನ ಹೆಸರು ನಿಮ್ಮ ಹೆಜ್ಜೆ ಗುರುತು ಬಿಟ್ಟು ಹೋಗಿ, ನಿಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಹಣ ಗಳಿಸಲು ಕೆಲಸ ಮಾಡುವುದಿಲ್ಲ ಹಾಗೂ ಗಳಿಸಿದ ಹಣವು ನನಗೆ ತೃಪ್ತಿ ಕೊಟ್ಟಿಲ್ಲ. ಆದರೆ ನಾನು ತೃಪ್ತಿ ಪಡುವುದು ವಿಭಿನ್ನ ಹಾಗೂ ಅಸಾಧ್ಯವಾದ ಕೆಲಸಗಳನ್ನು ಮಾಡಿದಾಗ. ಹೇಳ್ತಾ ಇರೋದು ಯಾರು ಅಂದರೆ ಧೀರುಭಾಯ್ ಅಂಬಾನಿ. ಧೀರುಭಾಯ್ ಅಂಬಾನಿಯವ್ರು ಹೇಳ್ತಾ ಇದ್ದಾರೆ, ಹಣ ಗಳಿಸೋಕ್ಕೋಸ್ಕರ ನಾನು ಕೆಲಸ ಮಾಡಿಲ್ಲ, ಗಳಿಸಿರೋ ಹಣ ನನಗೆ ತೃಪ್ತಿನೂ ಕೊಟ್ಟಿಲ್ಲ. ಆದರೆ ನನಗೆ ತೃಪ್ತಿ ಕೊಟ್ಟಿರೋದು ವಿಭಿನ್ನವಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀನಲ್ಲ, ಅದು ಎಲ್ಲರೂ ಅಸಾಧ್ಯ ಅಂತಾರಲ್ಲ ಅದನ್ನು ಮಾಡ್ತೀನಲ್ಲ, ಅದು ನನಗೆ ತೃಪ್ತಿ ಕೊಟ್ಟಿದೆ ಅಂತ ಅಲ್ವಾ. ನಾವು ನಮ್ಮ ಲೈಫಲ್ಲಿ ಹೇಗೆ ಅಂದರೆ ಹಣ ಇದ್ದರೆ ತೃಪ್ತಿ ಅಂತ. ಇವರೆಲ್ಲ ಯಾಕೆ ಇಷ್ಟು ದೊಡ್ಡ ಶ್ರೀಮಂತರುಗಳಾಗಿರ್ತಾರೆ ಅಂದರೆ ಮೇ ಬಿ ಈ ಥರ ಆಲೋಚನೆಗಳಿಂದಾನೆ. ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ, ವಿಭಿನ್ನವಾಗಿ ಕೆಲಸ ಮಾಡ್ತಾರೆ, ವಿಭಿನ್ನದ ರಿಸ್ಕ್ಗಳನ್ನು ತಗೊಳ್ತಾರೆ, ಶ್ರೀಮಂತರಾಗ್ತಾರೆ. ಯಾರು ವಿಭಿನ್ನ ರಿಸ್ಕ್ಗಳು ಅಸಾಧ್ಯವಾಗಿರೋದನ್ನು ಫೇಸ್ ಮಾಡೋಕ್ಕೆ ರೆಡಿ ಇಲ್ವೋ ಅಲ್ಲೇ ಇರ್ತೀವಿ ಅಷ್ಟೆ. ಓಕೆ. ಪ್ರತಿಯೊಬ್ಬ ವ್ಯಕ್ತಿಯು ಈ ಸೃಷ್ಟಿಯಲ್ಲಿ ವಿಶಿಷ್ಟ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೂನಿಕ್. ಯಾರ ಜೊತೆಗೂ ಯಾರನ್ನೂ ಕಂಪೇರ್ ಮಾಡ್ಕೋಬೇಡಿ. ನನ್ನ ಯೂನಿಕ್ನೆಸ್ ಬೇರೆ, ನಿಮ್ಮ ಯೂನಿಕ್ನೆಸ್ ಬೇರೆ. ರೂಪ ನೋಡೋದ್ರಿಂದ ಹಿಡಿದು, ಗುಣದಿಂದ ಹಿಡಿದು, ಸ್ವಭಾವದಿಂದ, ಆ್ಯಟಿಟ್ಯೂಡ್, ಬಿಹೇವಿಯರ್, ನೋಡೋದಕ್ಕೆ, ದೇಹದಲ್ಲಿ, ನಮ್ಮ ಕ್ರಿಯೆಯಲ್ಲಿ ಎಲ್ಲದರಲ್ಲೂ ಕೂಡ ವಿಭಿನ್ನತೆಯನ್ನು ಕಾಣ್ತೀವಿ. ವಿಭಿನ್ನವಾಗಿ ಬದುಕುವ ಹಾಗೂ ಅಸಾಮಾನ್ಯವಾದದ್ದನ್ನು ಮಾಡಿ ಅಪರೂಪದ ಸಾಧನೆ ಮಾಡಿರೋರು ಮಾತ್ರ ತೀರಾ ವಿರಳ. ಎಲ್ಲರಲ್ಲೂ ಒಂದು ಯೂನಿಕ್ನೆಸ್ ಇದೆ, ಎಲ್ಲರೂ ಒಂದೊಂದು ಥರ ಯೋಚನೆ ಮಾಡ್ತಾರೆ. ಆದರೆ ವಿಭಿನ್ನವಾಗಿ ಯೋಚನೆ ಮಾಡಿ ಅಸಾಧ್ಯವಾಗಿರೋದನ್ನು ಸಾಧನೆ ಮಾಡಿರೋರು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕಡಿಮೆ? ಯಾಕಂದರೆ ನಮ್ಮಲ್ಲಿ ಆ ಯೋಚನೆಗಳೇ ಇಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ನಮ್ಮ ವಿಡಿಯೋನ ನೋಡ್ತಾ ಇರೋವಂಥ ಒಂದು 1000 ಪೀಪಲ್ ನೋಡ್ತೀರಾ, 2000 ಪೀಪಲ್ ನೋಡ್ತೀರಾ, ನಾವೆಲ್ಲರೂ ಒಂದು ಚೂರು ಈ ದಾರಿಗೆ ಬರೋಕ್ಕೆ ಸ್ಟಾರ್ಟ್ ಆದರೂ ಕೂಡ ಎಷ್ಟೋ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಆಗುತ್ತಲ್ವ. ಪ್ರತಿಯೊಬ್ಬರಿಗೂ ಬಾಲ್ಯದಿಂದಲೇ ಸಾಹಸಿ ಪ್ರವೃತ್ತಿಗೆ ಕಡಿವಾಣ ಹಾಕುವುದರ ಮೂಲಕ ಎಲ್ಲರಂತೆ ಬಾಳಬೇಕೆಂಬ ಹಿತೋಪದೇಶ ಮೂಲತಃ ಮನೆಯಿಂದಲೇ ಪ್ರಾರಂಭವಾಗಿದೆ. ಇದು ಎಷ್ಟು ಸತ್ಯ ಅಂದರೆ ಪ್ರತಿಯೊಬ್ಬ ಮನುಷ್ಯರು ಕೂಡ ನಾನು ರೀಸೆಂಟಾಗಿ ನಮ್ಮ ಲಾಸ್ಟ್ ಬುಕ್ಕು ಸುಪ್ತ ಮನಸ್ಸಿನ ರಹಸ್ಯ ಬುಕ್ ಬರೆದಿರುವಂತಹ ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ನಮ್ಮ ಮನೆಗೆ ವಿಸಿಟ್ ಮಾಡಿದರು. ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಅವರು ಲೆಕ್ಚರರ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗಳು ಡಿಗ್ರಿಗೆ ಬಂದಾಗ ಇವರು ಎಷ್ಟು ಅಂದರೆ ಇವ್ರು ಸೈಕಾಲಜಿ ಅಲ್ಲ, ಮಾತಾಡ್ಸೋಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅವ್ರ ಮಕ್ಕಳು ಮಾತಾಡ್ತಾ ಇರಲ್ವಂತೆ. ಯಾಕೆ ಅಂದರೆ ಪ್ರೀನರ್ಸರಿಯಿಂದನೂ ಸುಮ್ಮನೆ ಇರು ಅಂದು ಡಿಗ್ರಿಗೆ ಬಂದರೂ ಕೂಡ ಅವ್ರು ಸುಮ್ಮನೆ ಇರ್ತಾರಂತೆ. ಸೊ ನಮ್ಮ ಮನೆಗಳಿಂದನೇ, ನಮ್ಮ ಚಿಕ್ಕ ವಯಸ್ಸಿಂದನೇ, ಬಾಲ್ಯದಿಂದಲೇ ಇದನ್ನು ಪ್ರಾಕ್ಟೀಸ್ ಆಗಿರುತ್ತೆ. ಅದಕ್ಕೆ ನಾನು ಹೇಳೋದು,
ಪ್ರೀ ನರ್ಸರಿ ಸ್ಕೂಲು, ಅಲ್ಲಿಂದಾನೇ ಆ್ಯಕ್ಚುಲಿ ನಿಜವಾದ ಒಳ್ಳೆ ಬೀಜಗಳನ್ನ ಹಾಕಬೇಕು. ಅದಕ್ಕೆ ನಾನು ಹೇಳೋದು, ನೀವು ಯಾವುದೇ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊರಗಡೆ ತುಂಬ ಚೆನ್ನಾಗಿದೆ, ಬ್ರ್ಯಾಂಡ್ ಬಿಲ್ಡ್ ಆಗಿದೆ ಅನ್ನೋ ಸ್ಕೂಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಡಿ. ಅಂದರೆ ಅದನ್ನ ನೋಡಿ ಸೆಲೆಕ್ಟ್ ಮಾಡ್ಕೋಬೇಡಿ. ಅಲ್ಲಿರುವಂತಹ ಎಜುಕೇಷನ್ ಸಿಸ್ಟಮ್ನ ನೋಡಿ, ಜೀವನಕ್ಕೆ ಏನು ಬೆನಿಫಿಟ್ ನನ್ನ ಮಗ ಅಥವಾ ನಮ್ಮ ಮಕ್ಕಳ ಜೀವನದ ಅಭಿವೃದ್ಧಿಗೆ ಈ ಸ್ಕೂಲ್ ಏನು ಸಪೋರ್ಟ್ ಮಾಡುತ್ತೆ ಅನ್ನೋ ಆ್ಯಂಗಲಲ್ಲಿ ನೋಡಿ. ಈ ಸ್ಕೂಲು ನನ್ನ ಮಗನಿಗೆ ಎಷ್ಟು ರ್ಯಾಂಕ್ ಕೊಡ್ಸುತ್ತೆ, ಎಷ್ಟು ಎಜುಕೇಷನ್ ಕೊಡ್ಸುತ್ತೆ ಅಂತ ನೋಡಬೇಡಿ. ಜೀವನಕ್ಕೆ ಏನು ಕೊಡುತ್ತೆ, ಅಭಿವೃದ್ಧಿ, ಅದು ಫಸ್ಟ್ ಆಫ್ ಆಲ್ ತಂದೆ ತಾಯಿಗಿರಬೇಕು. ಓಕೆ, ಆ ಥಾಟ್ ಅದನ್ನು ನೋಡಿ ಸ್ಕೂಲ್ಗೆ ಹಾಕಿ. ಸುಮ್ಮನೆ ಸ್ಕೂಲಿಗೆ ಹಾಕಬೇಕು ಅಂತನೋ ಅಥವಾ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತನೋ ಹಾಕೋದಲ್ಲ. ಓಕೆ, ಒತ್ತಡ ಏರಬೇಡಿ. ಇದು ಸ್ಕೂಲ್ ಸಿಸ್ಟಮಲ್ಲೇ ಅರ್ಥ ಆಗಬೇಕಾಗಿರೋದು. ಆ್ಯಂಡ್ ನಮಗೆ ತುಂಬ ಖುಷಿ ಏನಂದರೆ, ನ್ಯೂ ಡಿವೈನ್ ಪಬ್ಲಿಕ್ ಸ್ಕೂಲ್ ಅಂತ ನಮಗೆ ಪರಿಚಯ ಇರೋ ಒಂದು ಸ್ಕೂಲ್ ಇದೆ, ನಂಗೆ ಉತ್ತರಹಳ್ಳಿ ಹತ್ರ. ನಂಗೆ ತುಂಬ ಖುಷಿ ಏನಂದರೆ ಅವರ ಆಲೋಚನೆಗಳು ಮಕ್ಕಳಿಗೆ ಇದನ್ನು ಕಲಿಸ್ಬೇಕು ಅಂತ. ರೀಸೆಂಟಾಗಿ ಅವರೊಂದು ಮುಂಚೆಯಿಂದನೂ ಹೇಳ್ತಿದ್ರು, ಬಟ್ ಈ ವರ್ಷದಿಂದ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದೇನೆಂದರೆ, ಮ್ಯಾಮ್ ನೀವು ಹೇಳೋದು ನಿಜ, ಮಕ್ಕಳುಗಳಿಗೆ ಏನು ತುಂಬಿದ್ರೂ ಕೂಡ ಮನೆಗೆ ಹೋದ ತಕ್ಷಣ ಚೇಂಜ್ ಆಗ್ತಾರೆ. ಸೊ ನಮ್ಮಲ್ಲಿರುವಂತಹ ಫ್ಯಾಕಲ್ಟಿ, ಟೀಚರ್ಸ್ಗೆ ಮತ್ತು ನಮ್ಮ ಸ್ಟೂಡೆಂಟ್ಸಿನ ಪೇರೆಂಟ್ಸ್ಗೂ ಕೂಡ ದಯವಿಟ್ಟು ಈ ಆಧ್ಯಾತ್ಮದ ಎಜುಕೇಷನ್ಸ್ನ ಕೊಡಿಸಿ. ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನೀವು ಸ್ಪಾನ್ಸರ್ ಮಾಡಿ ಕೊಡಿಸೋದಾದರೆ ನಾನು ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಕಲಿಯೋಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಅವ್ರು ಪೇ ಮಾಡಬೇಕು. ಆಗ ಮಾತ್ರನೇ ಅವ್ರ ಜೀವನ ಕಲಿಯುತ್ತಾರೆ. ಯಾರೋ ಕಲಿಸಿದ್ರೆ ವರ್ಕ್ ಆಗಲ್ಲ. ದೇವಸ್ಥಾನಕ್ಕೆ ಹೋದಾಗ ನಾವು ದುಡ್ಡು ಹಾಕಬೇಕಾದ್ರೆ ದೇವಸ್ಥಾನಕ್ಕೆ ಅಥವಾ ಪೂಜೆಗಳಿಗೆ ಬಳಸಿರೋ ದುಡ್ಡನ್ನ ತಗೊಳ್ಳಿ ದುಡ್ಡು, ನೀವು ನನ್ನ ಬದಲು ಅಲ್ಲಿಗೆ ಪೂಜೆ ಸಾಮಾನಿಗೆ ಕೊಟ್ಟಿದ್ರಿ ಅಂದ್ಬಿಟ್ಟು ದುಡ್ಡು ಕೊಡ್ತೀವಿ ನಾವು. ಯಾಕಂದರೆ ಪೂಜೆ ಸಾಮಾನುಗಳಿಗೆ ಬೇರೆಯವ್ರ ಹತ್ರ, ಅಂದರೆ ಪೂಜೆ ದೇವ್ರಿಗೆ ಸಂಬಂಧಪಟ್ಟಂಗೆ ಬೇರೆಯವ್ರ ಹತ್ರ ದುಡ್ಡು ಹಾಕಿಸ್ಬಾರ್ದು. ಕಾರಣ ಫಲ ನಮಗೆ ಸಿಗಲ್ಲ ಅಂತ. ಜ್ಞಾನಕ್ಕೂ ಕೂಡ ಯಾರ ಹತ್ರನೂ ದುಡ್ಡು ಹಾಕ್ಸೋದಲ್ಲ, ನಾನೇ ದುಡ್ಡು ಹಾಕಬೇಕು, ಆಗ ಮಾತ್ರ ಅದು ಸಿಗೋಕ್ಕೆ ಸಾಧ್ಯ. ಓಕೆ, ಸೊ ಹಾಗಾಗಿ ಬಾಲ್ಯದಿಂದನೇ ಇದು ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ನಮಗೆ. ಎಲ್ಲ ಒಂದು ಸಾಹಸ, ಅಂದರೆ ವಿಭಿನ್ನವಾಗಿರೋದೇನೋ ಕಲಿಬೇಕು, ನಾನು ವಿಭಿನ್ನವಾಗಿರೋದೇನೋ ಮಾಡಬೇಕು ಜೀವನದಲ್ಲಿ ಅಂದರೆ ಅದಕ್ಕೆ ಕಡಿವಾಣ ಹಾಕ್ಬಿಟ್ಟಿರ್ತಾರೆ ಚಿಕ್ಕದ್ರಿಂದಾನೆ. ಅಂದರೆ ಹಂಗಾಗಲ್ಲ, ಹಿಂಗಾಗಲ್ಲ, ಸುಮ್ಮನಿರು ಅಂತ ಹೇಳಿ ಇದೇ ಅಭ್ಯಾಸ ಮುಂದುವರಿಸ್ಕೊಂಡು 10ರಲ್ಲಿ 11 ಯಾವುದೋ ಅತಿ ಸಾಮಾನ್ಯವಾಗಿ ನೈಸರ್ಗಿಕ ಒಂದು ವಿಧಾನದಂತೆ ಯಾರೋ ಒಬ್ಬರಲ್ಲಿ ಬರುತ್ತೆ ಈ ಅಸಾಧ್ಯವಾದದನ್ನು ಸಾಧನೆ ಮಾಡಬೇಕು ಅಂತ. ಓಕೆ, ಸೊ ಇಂತಹ ಪ್ರತಿಕೂಲದ ಪರಿಸ್ಥಿತಿಯಲ್ಲೂ ಇವೆಲ್ಲದರ ಮಧ್ಯ ಕೂಡ ಮೀರಿ ಬದುಕಿನ ಗುರಿಯನ್ನು ಕಂಡುಕೊಂಡು ಉನ್ನತ ಸಾಧನೆ ಮಾಡಿರುವವರಿಂದಲೇ ಈ ಜಗತ್ತು ಬದಲಾಗುವುದು, ಹಾಗೆ ಬದಲಾವಣೆಗಳಿಂದಲೇ ಜಗತ್ತು ನಿರ್ಮಾಣ ಆಗೋದು ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲದ್ರ ಮಧ್ಯ ಕೂಡ ಎಲ್ಲೋ ಒಬ್ರೊಬ್ರು ಹುಟ್ಟುಬಿಡ್ತಾರೆ. ವಿಭಿನ್ನವಾಗಿ ಯೋಚನೆ ಮಾಡೋರು, ವಿಭಿನ್ನ ಕೆಲಸಗಳಿಗೆ ಕೈ ಹಾಕೋರು, ವಿಭಿನ್ನವಾಗಿ ಏನೋ ಮಾಡೋರು. ಏನು ಹೇಳ್ತಾರೆ, ಟ್ರೆಂಡ್ ಇವರು ಮನೆಗೆ ಬಂದಿದ್ರು ಅಂತ ಹೇಳಿದ್ನಲ್ಲ, ದೀಕ್ಷಿತಾ ವಾರ್ಕಡಿ ಅವ್ರು ಹೇಳ್ತಾ ಇದ್ರು, ಮ್ಯಾಮ್ ನೀವು ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿದ್ದೀರಾ, ಈ ಭಾವನೆಗಳಿಗೊಂದು ಶಾಲೆ ಏನು ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲ ಬರೀ ಟ್ರೆಂಡ್ ಜೊತೆಗೆ ಹೋಗೋಕ್ಕೆ ನೋಡ್ತಾರೆ, ಬಟ್ ನೀವು ಟ್ರೆಂಡ್ ಸೆಟ್ ಮಾಡ್ತಾ ಇದ್ದೀರಾ. ಈ ಥರದಕ್ಕೂ ಒಂದು ಯಾರೂ ಮಾಡದೇ ಇರುವಂತಹ ಒಂದು ಎಮೋಷನ್ಸ್ಗೂ ಒಂದು ಸ್ಕೂಲ್ ಅಂತ ಏನಿದೆ, ಅದು ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ನಾನು ಟ್ರೆಂಡ್ ಸೆಟ್ ಮಾಡಬೇಕು ಅಂತ ಮಾಡಿದ್ದಲ್ಲ, ಬಟ್ ಎಲ್ಲರೂ ಮಾಡೋ ಹಾಗೆ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಓಕೆ, ಆ್ಯಂಡ್ ಸಂದೇಶ್ ಕೂಡ ನನ್ನ ಮತ್ತು ಅವರ ಒಂದು ಕಾಂಬಿನೇಷನ್ ಹೇಗಾಗಿದೆ, ಈ ಒಂದು ಕಂಪ್ನಿ ಕೋ-ಫೌಂಡರ್ ಸಂದೇಶ್, ಸೊ ಎಮೋಜಿಮ್, ನಾವಿಬ್ಬರು ಹೇಗೆ ಮ್ಯಾಚ್ ಆಗಿದ್ದೀವಿ ಅಂದರೆ ನಮಗೆ ಎಲ್ಲರ ಥರ ಬದುಕೋಕೆ ಇಷ್ಟ ಇಲ್ಲ. ಅಂದರೆ ಎಲ್ಲರ ಥರ ಬದುಕೋದು ಅಂದರೆ ಹುಸ್ಟಾಡೋದು, ಊಟ ಮಾಡೋದು ಅಲ್ಲ, ವಿಭಿನ್ನವಾಗಿ ಏನೋ ಮಾಡಬೇಕಾಗಿದೆ. ನಾವು ಇಲ್ಲಿಂದ ಯಾವ ಟೈಮಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ದಿ ಬೆಸ್ಟ್ ಏನೋ ಕೊಟ್ಟು ಹೋಗಬೇಕಾಗಿದೆ. ನಾನು ಹುಟ್ಟಿರೋ ರಾಜ್ಯಕ್ಕೆ ಏನಾದರೂ ಕೊಟ್ಟೋಗ್ಬೇಕಾಗಿದೆ, ನಮ್ಮ ಜನಗಳಿಗೇನೋ ಕೊಟ್ಟೋಗ್ಬೇಕಾಗಿದೆ. ನಮ್ಮ ಮನೆ, ನಾವು ಮಿಡಲ್ ಕ್ಲಾಸೇ, ಈ ಥರ ಹುಟ್ಟಿ ಎಲ್ಲೂ ಥಾಟ್ಸ್ಗಳು ಹೆಂಗೂ ಕ್ರಿಯೇಟ್ ಆಗಿದೆ. ಅದು ಹೆಂಗೆ ವಿಭಿನ್ನವಾಗಿ ಯೋಚನೆ ಮಾಡ್ತೀವಿ ಅಂತ ಅದಕ್ಕೆ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ಗೊತ್ತಿಲ್ಲ, ನಮಗೆ ಅನಿಸುತ್ತೆ ಸಮ್ಟೈಮ್ಸ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತ. ಅಂದರೆ ಎಲ್ಲೋ ಕೆಲವು ವ್ಯಕ್ತಿಗಳು ಮಾತ್ರ ಈ ಥರ ಇರುತ್ತೆ ಅಂತ. ಹಾಗೆ ನಾನು ಹೇಳೋದು ಹೆಂಗೆ ಗೊತ್ತಾ, ಈ ಥರ ವಿಭಿನ್ನವಾಗಿ ಯೋಚನೆ ಮಾಡೋರು ತುಂಬ ಜನ ಇದ್ದಾರೆ, ಆದರೆ ಮುಂದೆ ಬರೋಕ್ಕೆ ಹೆದರ್ತಾರೆ, ಧೈರ್ಯ ಇರೋದಿಲ್ಲ. ಹಾಗೆ ಕಾಂಬಿನೇಷನ್ ಆಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್, ಅದು ಆಗಬೇಕಾಗಿದೆ. ಹೇಳ್ತೀನಿ ಮುಂದೆ ಹೇಗೆ ಅಂತ. ಓಕೆ, ಬಟ್ ಎಲ್ಲೋ ಕೆಲವರು ಮಾತ್ರ, ಆ ಕೆಲವರಲ್ಲಿ ನೀವು ಆಗ್ಬೋದು. ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಗೊತ್ತಿಲ್ಲ, ನೀವು ಆಗ್ಬೋದು, ನಿಮ್ಮ ಮಕ್ಕಳಾಗ್ಬೋದು. ಎಲ್ಲರಲ್ಲೂ ಆ ವಿಭಿನ್ನತೆ ಇದೆ. ದಯವಿಟ್ಟು ನಿಮ್ಮ ಮಕ್ಕಳಲ್ಲಿರುವಂತಹ ಯೂನಿಕ್ನೆಸ್ನ ಡೆವಲಪ್ ಆಗೋಕ್ಕೆ ಬಿಡಿ, ತಡೆ ಹಿಡಿಬೇಡಿ. ಈಗಲಿಂದನೇ ಕಡಿವಾಣ ಹಾಕಬೇಡಿ, ಈಗಲಿಂದನೇ ಅವ್ರ ತಲೆಗೆ ತುಂಬಿ
ನೀನೇನಾದರೂ ಅಸಾಧ್ಯವಾಗಿರೋದನ್ನು ಸಾಧ್ಯ ಮಾಡು ಅನ್ನೋದನ್ನು ತಲೆಗೆ ತುಂಬಿ, ಸಾಧ್ಯ ಆದರೆ ನೀವು ಮಾಡಿ. ಯಾಕೆ ಇವತ್ತು ಏಜ್ ಆಗಿಬಿಟ್ಟಿದೆ ಅಂತ ಕೂತ್ಕೊಳ್ಳೋದ್ರ ಬದಲು 60 ವರ್ಷದಲ್ಲಿ ಸಾಧನೆ ಮಾಡಿರೋರು ಇದ್ದಾರೆ ಅಲ್ವಾ. ಸೊ ಅಂಥವರಿಂದನೇ ಜಗತ್ತು ಬದಲಾಗ್ತಾ ಇರೋದು, ಆ ಬದಲಾವಣೆಗಳೇ ಜಗತ್ತು ಇವತ್ತು ನಿರ್ಮಾಣ ಆಗ್ತಾ ಇರೋದು ಅಂತ. ನರೇಂದ್ರ ಮೋದಿ ಅವರ ಥಾಟ್ ಎಷ್ಟು ವಿಭಿನ್ನವಾಗಿದೆ ಅಲ್ವಾ. ಬೇರೆ ಪೊಲಿಟಿಷಿಯನ್ಸ್ಗೂ ಅವರು ಪೊಲಿಟಿಷಿಯನ್ನೇ, ನನ್ನ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಥಾಟ್ ವಿಭಿನ್ನವಾಗಿದೆ. ನೀವು ಅವರ ಆಲೋಚನೆ, ವ್ಯಕ್ತಿಯನ್ನು ನೋಡಬೇಡಿ, ಅವರ ಆಲೋಚನೆಗಳನ್ನು ನೋಡಿ. ಉಪೇಂದ್ರ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀನಿ, ಅವರ ಆಲೋಚನೆಗಳು ವಿಭಿನ್ನವಾಗಿದೆ. ಸೊ ಆ ವಿಭಿನ್ನತೆಯನ್ನು ನಾವು ರೂಢಿಸ್ಕೋಬೇಕಾಗಿದೆ. ಆ ವಿಭಿನ್ನತೆಯೇ ಹೊಸದನ್ನೇನೋ ಚಿಂತನೆ ಮಾಡೋ ಹಾಗೆ ಮಾಡುತ್ತೆ. ಆ ಚಿಂತನೆಯೇ ಜಗತ್ತನ್ನು ನಿರ್ಮಾಣ ಮಾಡುತ್ತೆ. ಓಕೆ, ಸೊ ಆ ಥರದ ಗುಣಗಳನ್ನು ನಾವು ಅಳವಡಿಸ್ಕೋಬೇಕಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಈ ಜಗತ್ತಿನ ಸ್ಥಿತಿಯನ್ನು ಕಂಡು ಅತೃಪ್ತರಾಗೋದ್ರ ಬದಲು ನಾವು ಅದನ್ನು ಸುಧಾರಿಸೋಕೆ ನಾವೇನು ಮಾಡ್ಬೋದು ಅನ್ನೋದನ್ನು ಕೂಡ ಮಾಡಿ ಜಗತ್ತನ್ನು ನಿರ್ಮಿಸಿದ್ದಾರೆ ಆ ಥರ ವ್ಯಕ್ತಿಗಳು. ಆ ರೀತಿ ನಾವು ಮಾಡಬಹುದು. ಸ್ವರ್ಗವನ್ನು ನಾವು ಇಲ್ಲೇ ಸೃಷ್ಟಿಸ್ಕೊಳ್ಬೋದು. ಪ್ರಖ್ಯಾತ ನೆಟ್ವರ್ಕ್ ಮಾರ್ಕೆಟಿಂಗ್ ತಜ್ಞ, ಓಕೆ, ಡೈರೆಕ್ಟ್ ಸೆಲ್ಲಿಂಗ್ ತಜ್ಞ ಒಬ್ಬರು ಹೇಳ್ತಾರಂತೆ, ಮೋಟಿವೇಶನ್ ಗುರು ಸೋನು ಶರ್ಮಾ ಅಂತ ಹೇಳಿ. ಓಕೆ, ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ನ ತಜ್ಞ. ಅವ್ರೇನು ಹೇಳ್ತಾರೆ ಅಂದರೆ, ಹಡಗನ್ನು ನಿರ್ಮಿಸುವುದು ಬಂದರಿನಲ್ಲಿ ಕಟ್ಟುವುದಕ್ಕಲ್ಲ. ಅಂದರೆ ಹಡಗನ್ನು ನಾವು ನಿರ್ಮಾಣ ಮಾಡೋದು ಬಂದರು ಹಾಕ್ಬಿಟ್ಟಲ್ಲಿ ಕಟ್ಟಾಕೋದಕ್ಕಲ್ಲ, ಸಮುದ್ರದ ವೈಪರೀತ್ಯದೊಂದಿಗೆ ಸೆಣಸಿ ಸುರಕ್ಷಿತವಾಗಿ ದಡ ಸೇರೋದಕ್ಕೆ. ಅಂದರೆ ಅಲ್ಲಿ ಬಂದರಿನಲ್ಲಿ ಏನು ಇರುತ್ತೆ ಅಲ್ವಾ, ಕಟ್ಟಾಕಿರ್ತಾರೆ ಗೊತ್ತಾ ನೀವು. ಈ ಕೆಲವೊಂದೆಲ್ಲ ಹಡಗುಗಳನ್ನ ಅಲ್ಲಿ ಬರ್ತಿದ್ದಂಗೆ ಅಲ್ಲೊಂದು ಚೈನ್ ಹಾಕಿಬಿಡ್ತಾರೆ. ರೀಸನ್ ಏನಂದರೆ ಸುರಕ್ಷಿತವಾಗಿ ದಡನ ತಲುಪೋದಕ್ಕೋಸ್ಕರ ಅದನ್ನು ಹಾಕಿರ್ತಾರೆ. ಬಂದು ಅದಕ್ಕೆ ಇಮಿಡಿಯೇಟ್ ಚೈನ್ನ ಹಾಕೋದಕ್ಕೋಸ್ಕರ, ಬರೀ ಕಟ್ಟಾಕೋಸ್ಕರ ಅಲ್ಲ ಅದನ್ನು ಹಾಕಿರೋದು, ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ಸಮುದ್ರದಲ್ಲಿ ಸೆಣಸಾಡಿ ಸುರಕ್ಷಿತವಾಗಿ ದಡ ಸೇರೋದಕ್ಕೋಸ್ಕರ. ಅದೇ ರೀತಿ ವಿಮಾನವಿರುವುದು ಅಪಾಯವನ್ನೇ ಕಟ್ಟಿಕೊಂಡು ಆಕಾಶದಲ್ಲಿ ವೇಗವಾಗಿ ಹಾರಾಡೋಕ್ಕಲ್ಲ, ನಿಗದಿತ ಸಮಯದಲ್ಲಿ ಗುರಿ ತಲುಪೋದಕ್ಕೆ ಅಂತ. ಅಂದರೆ ವಿಮಾನ ಅಂದರೆ ನೋಡಿ, ಆಕಾಶದಲ್ಲಿ ಮೇಲೆ ಹೋಗಿರ್ತೀವಿ, ನಮ್ಮವ್ರು ಯಾರೂ ಇರೋದಿಲ್ಲ, ಫೋನ್ ನೆಟ್ವರ್ಕ್ ಇರೋದಿಲ್ಲ. ಫ್ಲೈಟಲ್ಲಿ ಜರ್ನಿ ಮಾಡಿದರೆ ಗೊತ್ತಿರುತ್ತಲ್ವ, ಫೋನ್ ನೆಟ್ವರ್ಕ್ ಇರೋದಿಲ್ಲ, ನಮ್ಮವ್ರು ಯಾರೂ ಇರೋದಿಲ್ಲ, ಕಿವಿ ಗುಯಿ ಅಂತಿರುತ್ತೆ, ನಾವು ಇಳಿಯೋಕ್ಕಾಗಲ್ಲ, ಕಿಟಕಿ ಓಪನ್ ಮಾಡೋಕ್ಕಾಗಲ್ಲ. ಅಪಾಯವನ್ನು ನಾವು ಎದುರಿಸಿ ನಾವು ಅಲ್ಲಿಗೆ ಹೋಗ್ತೀವಿ. ಬಟ್ ವಿಮಾನ ನಿರ್ಮಾಣ ಆಗಿರೋದು ಆ ಅಪಾಯದಲ್ಲಿ ವೇಗವಾಗಿ ಹೋಗೋದಕ್ಕಲ್ಲ, ಸಮಯವನ್ನು ಉಳಿಸೋದಕ್ಕೋಸ್ಕರ. ಟ್ರೈನಲ್ಲಿ ಹೋದರೆ 3 ದಿನ, ಫ್ಲೈಟಲ್ಲಿ ಹೋದರೆ 2 ಅವರ್. ಹೆಂಗಿದೆ ಅಲ್ವಾ. ಸೊ ಜಸ್ಟ್ ಡೆಲ್ಲಿಗೆ ಹೋಗೋದಕ್ಕೇ, ಈಗ ಬೇಡ ಹೈದ್ರಾಬಾದ್ಗೆ ಹೋಗಬೇಕು ಅಂದರೆ ಮಿನಿಮಮ್ 8 ಅವರ್ಸ್ ಟೈಮ್ ತೊಗೊಳುತ್ತೆ, ಫ್ಲೈಟಲ್ಲಿ 1 ಅವರಲ್ಲಿರ್ತೀವಿ. ಅಂದರೆ ನಾವು ಅಪಾಯನ ಎದುರಿಸೋಕ್ಕಲ್ಲ ಹೋಗ್ತಾ ಇರೋದು, ಸಮಯನ ಉಳಿಸ್ಕೊಳ್ಳೋಕ್ಕೆ. ಈ ರೀತಿ ವಿಭಿನ್ನವಾಗಿ ಥಿಂಕ್ ಮಾಡಬೇಕಾಗಿದೆ. ಹಾಗೆಯೇ ಪ್ರತಿಯೊಬ್ಬರಲ್ಲೂ ಕೂಡ ತಮ್ಮ ವೈಶಿಷ್ಟ್ಯತೆಗಳನ್ನು ಅರಿತ್ಕೋಬೇಕಾಗಿದೆ. ವಿಮಾನದ ವೈಶಿಷ್ಟ್ಯತೆ ಏನು, ಹಡಗಿನ ವೈಶಿಷ್ಟ್ಯತೆ ಏನು, ಅದು ನೆಗೆಟಿವ್ ಆಗಲ್ಲ, ಅದರಲ್ಲಿರುವಂಥ ವೈಶಿಷ್ಟ್ಯತೆ ಏನು, ಯಾಕೆ ಅದನ್ನು ಕಂಡುಹಿಡಿದಿದ್ದಾರೆ, ಏನಕ್ಕೆ ಕಂಡುಹಿಡಿದಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ಸುಮ್ಮನೆ ಜಗತ್ತಲ್ಲಿ ಯಾವುದೂ ಕಂಡುಹಿಡಿತಾ ಇಲ್ಲ. ಹಾಗೆ ನಮ್ಮಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನು ನಾವು ತಿಳ್ಕೊಂಡು ನಮ್ಮ ಗುರಿಯನ್ನು ಸಾಧಿಸಬೇಕಾಗಿದೆ. ಇಂದಿನ ನಮ್ಮ ಬಹುಮುಖ್ಯ ದೌರ್ಬಲ್ಯ ಏನಂದರೆ, ನಮ್ಮ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ. ನಮ್ಮ ಸಾಧ್ಯತೆಗಳನ್ನು ಹುಡುಕದೆ ಬರೀ ಭದ್ರತೆಗಳನ್ನು ಹುಡುಕ್ತಾ ಇದ್ದೀವಿ. ನಮ್ಮಲ್ಲಿ ಏನೆಲ್ಲ ಸಾಧ್ಯ ಇದೆ, ನಾನು ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ಲೈಫ್ನ ಅಂತ ನಾವು ಯೋಚನೆ ಮಾಡೋದಕ್ಕಿಂತ, ನನ್ನ ಸೇಫ್ಟಿ ಯಾವುದು ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಭಾರತದಲ್ಲಿ ಬಿಸ್ನೆಸ್ ಮಾಡಿ ಅಂದರೆ ಹೆದರ್ತಾರೆ. ಕಾರಣ ಏನು ಅಂದರೆ, ರಿಸ್ಕು, ಅದ್ರಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ. ಜಾಬು ಬಿಡು 8 ಅವರ್ ಹೋಗಿ ಬಂದರೆ ತಿಂಗ್ಳಿಗೆ ಸಂಬಳ ಬರುತ್ತೆ. ಅಂದರೆ ಅದೇ ಬಾಕ್ಸಲ್ಲಿ ಇದ್ದೀವಿ ನಾವು. ಅದ್ರ ಮೀರಿ ಭದ್ರತೆಗಳನ್ನು ಮೇಜರಾಗಿ ನೋಡ್ತಾ ಇದ್ದೀವಿ. ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಲ್ಲ. ಸುರಕ್ಷತೆ ಜೊತೆಗೆ ವಿಭಿನ್ನವಾಗಿ ಏನಾದರೂ ಮಾಡ್ಬೋದಿತ್ತಲ್ವಾ. ಸೊ ಅದನ್ನು ನಾವು ನೋಡಬೇಕಾಗಿದೆ. ರಿಸ್ಕ್ ತೊಗೊಳ್ಳೋದು ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಇವತ್ತೆಷ್ಟೋ ಜನ ಇರೋದಕ್ಕೇ ಸಾಧನೆ ಅನ್ನೋದು ಮಾಡಿಲ್ಲ ತುಂಬ ಜನ. ಸೊ ನಮ್ಗೆ ಯಾಕೆ ಬೇಕು ಅನ್ನೋ ಭಾವನೆಯಲ್ಲೇ ಸಾಧಾರಣವಾದ ಜೀವನಕ್ಕೇ ಶರಣಾಗ್ಬಿಟ್ಟಿದ್ದಾರೆ. ಭಿನ್ನ ರೀತಿಯಲ್ಲಿ ಪರಿಣಾಮಗಳನ್ನು ನಿರೀಕ್ಷಿಸೋದಕ್ಕೆ ಹುಚ್ಚುತನ ಬೇಕು. ಭಯ, ಸೋಲುಗಳು, ಕೋಪಗಳು ಹೊರಬಂದು ವಿಭಿನ್ನ ರೀತಿಯಲ್ಲಿ ಜಗತ್ತನ್ನು ನೋಡಿದಾಗ ನಿಮ್ಮ ಯೋಚನಾ ಕ್ರಮವೇ ಬದಲಾಗ್ಬೋದು. ನೆನಪಿರಲಿ, ಪ್ರತಿ ಕ್ಷಣ ನಾವು ಸಾವಿಗೆ ಹತ್ತಿರ ಆಗ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ಲೈನ್ ಅಲ್ವಾ. ಪ್ರತಿ ಕ್ಷಣ ನಾವು ಸಾವಿಗೆ ಹತ್ರ ಆಗ್ತಾ ಇದ್ದೀವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬರ್ತ್ಡೇ ಸೆಲೆಬ್ರೇಟ್ ಆಗ್ತಿದೆ ಅಂದರೆ 1 ವರ್ಷ ಮೈನಸ್ ಆಯಿತು ನಿನ್ನ ಆಯಸ್ಸಲ್ಲಿ. ಸೊ ನೀನು ಏನು ಕೆಲಸ ಮಾಡಿದ್ಯಾ ಅಂತ. ನಾನು ಬರ್ತ್ಡೇ ಯಾರಿಗಾದ್ರೂ ಬಂದರೆ ನಿಮ್ಮ ಆಯಸ್ಸಲ್ಲಿ ಖುಷಿ ಪಡಬೇಕಾ ದುಃಖ ಪಡಬೇಕಾ? ಬರ್ತ್ಡೇ ಬಂದಾಗ
ನಾನು ಹುಟ್ಟಿದ್ದೀನಿ ಜಗತ್ತಲ್ಲಿ ಅಂತ ಖುಷಿ ಪಡಬೇಕಾ? ನನ್ನ ಏಜಲ್ಲಿ ಒಂದು ಏಜು ಆಯಸ್ಸಿನ ಏಜ್ ಕಡಿಮೆ ಆಯಿತು ಅಂತ ದುಃಖ ಪಡಬೇಕಾ? ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಪ್ರತಿ ಕ್ಷಣ ನಮ್ಮ ಸಾವಿಗೆ ನಾವು ಹತ್ರ ಆಗ್ತಾಯಿದ್ದೀವಿ. ಆಟ ಆಡ್ತಾನೆ ನಮ್ಮ ಆಯಸ್ಸು ಕಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಪ್ರಶ್ನೆ ಲೈಫಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ಕೇಳ್ಕೊಬೇಕಾಗಿರೋದು. ಆದರೆ ಕಾಲ ಕಳೆದಂತೆ ಮನುಷ್ಯನ ಶಕ್ತಿ, ಸಾಮರ್ಥ್ಯ, ಉತ್ಸಾಹ ಎಲ್ಲವೂ ಕಡಿಮೆ ಆಗ್ತಾ ಇದೆ. ಏನು ಬೇಕೋ ಅಷ್ಟೇ ಸಾಕು ಅನ್ನೋ ಥರ ಬದುಕ್ತಾ ಇದ್ದಾನೆ. ಈ ರೀತಿ ಬದುಕೋದ್ರಿಂದನೇ ಜೀವನದಲ್ಲಿ ಯಾವ ರೀತಿಯಾದಂತಹ ಬೆಸ್ಟು ಸಮಾಜಕ್ಕೂ ಕೊಡ್ತಾ ಇಲ್ಲ. ಅವನಾಯ್ತು, ಅವನ ಪಾಡಾಯಿತು. ನಾನು ಲಾಸ್ಟ್ ಎಪಿಸೋಡ್ಸಲ್ಲೂ ಹೇಳಿದ್ದೆ, ನಮ್ಮ ತಾತ ಎಷ್ಟು ಜನಕ್ಕೆ ಗೊತ್ತು? ನಂಗೆ ಗೊತ್ತು. ನಮ್ಮ ಮುತ್ತಾತ ನಮಗೆ ಗೊತ್ತೇ ಇಲ್ಲ ಅಲ್ವಾ? ಸೊ ಅಂದರೆ ನಾನು ಹೇಳ್ತಿರೋದು, ಆದರೆ ಮಹಾತ್ಮ ಗಾಂಧಿ ಎಲ್ಲರಿಗೂ ಗೊತ್ತು, ನರೇಂದ್ರ ಮೋದಿ ಅವರು ಎಲ್ಲರಿಗೂ ಗೊತ್ತು. ಅಂದರೆ ನಾನು ಹೇಳ್ತಿರೋದು, ನಾವು ಏನೂ ಮಾಡ್ತಾ ಇಲ್ಲ ಸಮಾಜಕ್ಕೆ, ನಮ್ಮನ್ನು ಯಾಕೆ ನೆನ್ಪಿಟ್ಕೋಬೇಕು? ನಾವು ನಮ್ಮ ಕುಟುಂಬಕ್ಕೆ ಏನೂ ಮಾಡಿರಲ್ಲ ಎಷ್ಟೋ ಸಲ, ಇನ್ನು ನಮ್ಮ ಕುಟುಂಬದವ್ರು ಯಾಕೆ ನಮ್ಮನ್ನು ನೆನ್ಪಿಟ್ಕೋಬೇಕು? ಸೊ ನಾವು ಹುಟ್ಟಿದ್ದೀವಿ, ಸಾವಿಗೆ ಹತ್ರ ಆಗ್ತಾಯಿದ್ದೀವಿ, ದಿನ ಕ್ಷಣ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗಿದೆ. ಪಶ್ಚಾತ್ತಾಪದಿಂದ ಅಯ್ಯೋ ನನ್ನ ಜೀವನ ಕಳೆದೋಯ್ತು, ನಾನೇನೂ ಮಾಡಿಲ್ಲ ಅಂತ ತುಂಬ ವಯಸ್ಸಾಗಿದ್ದ ಕಾಲದಲ್ಲಿ ಚಿಂತೆ ಮಾಡೋದ್ರ ಬದಲು ಈಗಲೇ ಚಿಂತನೆನ ಶುರು ಮಾಡಿ, ನಾನು ನನ್ನ ಜೀವನದಲ್ಲಿ ಏನಾದರೂ ಮಾಡಬೇಕಾಗಿದೆ, ಈ ಸಮಾಜಕ್ಕೆ ಏನಾದರೂ ಕೊಡಬೇಕಾಗಿದೆ ಅಂತ. ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ, ನಂಗೆ ತುಂಬ ತೃಪ್ತಿ ಇದೆ. ನಾನು ಈ ಒಂದು ಶಾಲೆ ನಡೆಸ್ತಾ ಇರೋದಕ್ಕೆ ನನಗೆ ತುಂಬ ತೃಪ್ತಿ ಇದೆ. ನನಗೆ ಎಷ್ಟು 100 ಜನ 200 ಎಷ್ಟು ಜನ ಅಂತ ನಂಗೆ ಬೇಡ, ಇಷ್ಟಾದರೂ ನಾನು ಅವ್ರಿಗೆ ಒಳಗಡೆಗೆ ಹಾಕ್ತಾ ಇದ್ದೀನಲ್ಲ ಅನ್ನೋ ಒಂದು ತೃಪ್ತಿ ಇದೆ. ನಾವು ಈ ಎಜುಕೇಷನ್ ಕೊಡ್ತಾ ಇದ್ದೀವಿ ಅಂತ. ಸೊ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ಎಷ್ಟೋ ಜನ ನಾನಾಯ್ತು ನನ್ನ ಲೈಫ್ ಆಯಿತು ಅಂತ ಬದುಕ್ತಿದ್ದವರು ಇವತ್ತು ಅವರ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅವರ ಊರ ಬಗ್ಗೆ, ಅವರ ಜನಗಳ ಬಗ್ಗೆ ಏನೋ ಒಂದು ಮಾಡಬೇಕು ಅನ್ನೋದು ಬಂದಿದೆ. ಬರೀ ಬಂದಿರೋದು ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ. ಸೊ ಈ ಥರ ಎಲ್ಲರೂ ಇವತ್ತು 100 ಜನ, ನಾಳೆ 1000, ನಾಡಿದ್ದು 1,00,000, ನಾಡಿದ್ದು 1,00,000, ಈ ಥರ ನಾವು ಇದನ್ನು ಸ್ಪ್ರೆಡ್ ಮಾಡ್ತಾ ಹೋದರೆ ಎಷ್ಟು ಅದ್ಭುತವಾದ ಜೀವನ ನಡೆಸ್ಬೋದಲ್ಲ. ಶ್ರೀಮಂತರು ಅವರೇ ಎಲ್ಲರೂ ಶ್ರೀಮಂತರಾಗ್ಬಿಟ್ರೆ ಬಡವರಾಗಿರೋದು ಯಾರು ಅಂತ ಪ್ರಶ್ನೆ ಕೇಳಿದ್ರು ಬದಲು ಎಲ್ಲರೂ ಶ್ರೀಮಂತರಾಗ್ಬೋದಲ್ವಾ? ಸುಲಭಲೆ ಚಕ್ರವರ್ತಿ ಅವರ ಒಂದು ಮಾತು ಕೇಳ್ತಾ ಇದ್ದೆ. ಅವರೊಂದು ಮಾತು ಹೇಳಿದ್ರು, ಫಸ್ಟ್ ರ್ಯಾಂಕ್ ಬರಬೇಕು ನನ್ನ ಮಗ ಅಂತ ಯೋಚನೆ ಮಾಡ್ತೀವಿ ಅಲ್ಲ, ಯಾಕಂಗೆ ಯೋಚನೆ ಮಾಡಬೇಕು? ಕ್ಲಾಸಲ್ಲಿರೋರೆಲ್ಲರೂ ಫಸ್ಟ್ ರ್ಯಾಂಕ್ ಬರಲಿ ಅಂತ ಪ್ರೇ ಮಾಡಿ ಅಂತ. ಎಂಥ ಒಳ್ಳೆ ಇದಲ್ವಾ? ಅಂದರೆ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಯಾರಾದರೂ ಒಬ್ಬರಿಗೆ ರ್ಯಾಂಕ್ ಬರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ. 100 ಜನ ಮಕ್ಕಳಿದ್ದಾರೆ ಒಂದು ಕ್ಲಾಸಲ್ಲಿ ಅಂದರೆ 100 ಜನರು ಫಸ್ಟ್ ರ್ಯಾಂಕ್ ಬರಲಿ. ಕಾಂಪಿಟೇಷನ್ ಯಾಕೆ? 100 ಜನರು ಫಸ್ಟ್ ರ್ಯಾಂಕ್ ಬರಲಿ ಬಿಡಿ. ಅಂದರೆ ನಾನು ಮೇಲೆ ಬರಬೇಕು ಅನ್ನೋದಕ್ಕಿಂತ ನಾವೆಲ್ಲರೂ ಮೇಲೆ ಬಂದರೆ, ನಾವೆಲ್ಲರೂ ಶ್ರೀಮಂತರಾದರೆ, ನಾವೆಲ್ಲರೂ ಆರೋಗ್ಯವಾಗಿದ್ದರೆ, ಹಿಂಗೆ ಥಿಂಕ್ ಮಾಡ್ಬೋದಲ್ವ ನಾವು? ಆವಾಗಲೇ ನಾವು ಒಂದು ಸದೃಢವಾದಂತಹ ಜೀವನವನ್ನು ನಡೆಸೋಕ್ಕೆ ಸಾಧ್ಯ, ಸದೃಢವಾದಂತಹ ರಾಜ್ಯವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ, ಸದೃಢ ದೇಶವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಸೊ ವಿಭಿನ್ನವಾಗಿ ಥಿಂಕ್ ಮಾಡಬೇಕು. ಇಲ್ಲಿಂದ ಹೋಗೋಷ್ಟರಲ್ಲಿ ನಾವೇನಾದರೂ ಬಿಟ್ಟು ಹೋಗಬೇಕಾಗಿದೆ. ಓಕೆ. ಹಾಗೆ ಪ್ರಖ್ಯಾತ ಲೇಖಕ ಮಾರ್ಕ್ ಟ್ವಿನ್ ಅವ್ರು ಏನು ಹೇಳ್ತಾರೆ ಅಂದರೆ, 20 ವರ್ಷಗಳ ನಂತರ ನೀವು ಮಾಡುವುದಕ್ಕಿಂತಲೂ ಮಾಡುವ ಕೆಲಸಗಳ ಕುರಿತು ಹೆಚ್ಚು ಪಶ್ಚಾತ್ತಾಪ ಪಡುವಿರಿ. ಇದು ನಿಜ ಅಲ್ವಾ? ಆ ಪಶ್ಚಾತ್ತಾಪದ ಲೈಫಿಗೆ ನಾವು ಹೋಗಬಾರ್ದು ಅಂದರೆ ಈ ಕ್ಷಣ ನಿಮಗೆ ಎಷ್ಟು ವಯಸ್ಸಾಗಿದೆ ಅನ್ನೋದನ್ನು ಮರ್ತು ಬಿಡಿ. ಈ ಕ್ಷಣದಿಂದ ಹೇಗೆ ಜೀವಿಸಬೇಕು ಅನ್ನೋದನ್ನು ಥಿಂಕ್ ಮಾಡಿ, ವಿಭಿನ್ನತೆಯನ್ನು ಥಿಂಕ್ ಮಾಡಿ, ಏನು ಮಾಡಬಹುದು ಅನ್ನೋದನ್ನು ಥಿಂಕ್ ಮಾಡಿ. ಗೊತ್ತಾಗ್ತಾ ಇಲ್ಲ ನನ್ನ ಲೈಫ್, ನನಗೆ ಇಂಟೆನ್ಷನ್ ಗೊತ್ತಾಗ್ತಾ ಇಲ್ಲ, ನನ್ನ ಉದ್ದೇಶ ಗೊತ್ತಾಗ್ತಾ ಇಲ್ಲ ಅಂತ ಏನಾದ್ರು ನಿಮಗೆ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡೋದ್ರ ಬದಲು ಓಪನಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ, ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಅಡ್ಮಿಷನ್ ಆಗಿ 1 ವರ್ಷ ನೀವು ನಮ್ಮ ಸ್ಕೂಲಲ್ಲಿ ನಡೆಯೋ ಎಲ್ಲ ಕ್ಲಾಸಸ್ನ ಅಟೆಂಡ್ ಮಾಡಿ. ಆಮೇಲೆ ಅದರ ಒಂದು ಸಾರ್ಥಕತೆಯನ್ನು ನೀವೇ ಅನುಭವಿಸ್ತೀರ. ಓಕೆ. ಸೊ ನಾಳೆ ಈ ಒಂದು ಕ್ಷೇತ್ರದಲ್ಲಿ ಹೇಗೆಲ್ಲ ನಾವು, ಅಂದರೆ ಈ ಒಂದು ಸಮಾಜ ಬಿಟ್ಟು ಹೋಗಬೇಕಾದ್ರೆ ಇನ್ನು ಏನೆಲ್ಲ ನಾವು ಮಾಡ್ಬೋದು, ಯಾರೆಲ್ಲ ಆ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಯೋಚನೆ ಮಾಡ್ತಾನೇ ಇರಿ. ಬಟ್ ಯೋಚನೆ ಮಾಡ್ತಾನೇ ಕೂತ್ಕೋಬೇಡಿ, ಕೆಲಸ ಶುರು ಮಾಡಿ. ಥ್ಯಾಂಕ್ ಯು.